ಓಕೆ, ರೆಡಿ 1 2 3 ಸ್ಟಾರ್ಟ್. ವಿಶ್ವಾಸ್ ಪುಷ್ಪ 3 ಇವತ್ತು ರಿಲೀಸ್ ಆಗಿದೆ. ಮೆಗ್ಗಣ ಮಗ್ಗಣ ಮದುವೆಗ್ಗಿ ವಿಶ್ವಾಸ ನಾವು ಪುಷ್ಪ 3 100 ಡೇಸ್ ಓಡ್ಲಿ, 1000 ಡೇಸ್ ಓಡ್ಲಿ, ಹಾಗೆ ಅನಂತದೆಡೆಗೆ ಸಾಗ್ಲಿ. ఇంటికి రమ్మంటాయి కదా ఆ కొద్ది ఎక్కడ ఎంకల దెయ్యత కత్తి వచ్చారు ఆ పంట అವು ಒಂದು ಜವಾಬ್ದಾರಿ ಕೊಡ್ತದೆ. ಇನಿಷಿಯಲಿ ಫಸ್ಟ್ ಬೆಂಗಳೂರಿಗೆ ಹೋಗಿ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದು ಅವನೊಟ್ಟಿಗೆ. ಒಳ್ಳೆ ಕುಕ್, ಪುಷ್ಪನಿಗೆ ತೊಂದರೆ ಇಲ್ಲ ಯಾವುದೇ ರೀತಿಯಲ್ಲಿ. ಮತ್ತೆ ಯಾವಾಗಲೂ ನಾನ್ ವೆಜ್ ಅವನಿಗೆ ಬೇಕು ಸ್ವಲ್ಪ. ಮತ್ತೆ ರೀಸೆಂಟ್ ಆಗಿ ಐಸ್ ಕ್ರೀಮ್ ಸಹ ತಿಂತ ಇದ್ದಾನೆ ಜಾಸ್ತಿ ಎಲ್ಲ. ನಂದು ಮತ್ತೆ ವಿಶ್ವಾಸಿದ್ದು ಬಾಂಧವ್ಯ ಆಲ್ಮೋಸ್ಟ್ ಈಗ 11 ವರ್ಷ ಆಗಿದೆ. He is a very down to earth person, and he will take care of each and everyone, whoever is nearby him. He will take care like a brother. ಏಜ್ ನಮಗೇನು ಅಷ್ಟು ಡಿಫ್ರೆನ್ಸ್ ಇಲ್ಲ, ಬಟ್ ನಮಗೆ ಎಲ್ಲ ನಮ್ಮ ಫ್ಯಾಮಿಲಿ ಒಟ್ಟಿಗೆ, ನಮ್ಮ ಫ್ಯಾಮಿಲಿಯಲ್ಲಿಯೂ ಅವನಂದ್ರೆ ತುಂಬಾ ಇಷ್ಟ ಎಲ್ಲ, ನನ್ನ ಅಪ್ಪ ಅಮ್ಮನಿಗೆಲ್ಲ. I wish you a great married life ahead. It's your marriage today and we are so excited. Baba. Oh. Our night for breaking. Very happy married life to Vishwas. See you soon. Welcome to Gujarat once again with your wife. ವಿಶ್ವಾಸಿದ್ದು ಏನು ಸ್ಪೆಷಾಲಿಟಿ ಅಂದರೆ, ಅವ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಾಗ ಅವನ ಮೇನ್ ಕೆಲಸ ಏನು ಅಂದರೆ ಈ ರ್ಯಾಬಿಟ್ಗಳದ್ದು ಮೇಟಿಂಗನ್ನು ನೋಡೋದು. ಅದೇ ಒಂದು ಕೆಲಸ ಆ್ಯಕ್ಚುಲಿ ಮೇಯ್ನು ಮಾಡಬೇಕಲ್ಲ ಅಂತ ಮಾಡೋದು. What can I say about you? It's been a pleasure knowing you, and we just cherish every moment we've spent together. You've been not only a friend but an extended family. ಆವಲಿ ಮಾರ ಮತ್ತೆ ಆಯ ಅಷ್ಟೆಲ್ಲ ಮಾತಾಡ ಮತ್ತೆ ಮಂತಿದ್ದೆ ಯಾಕೆಲ್ಲ ಕೊಡ್ತು ಮತ್ತೆ ಖುಷಿ ಅಂಡ್ ಭಾರಿ ಖುಷಿ ಅಂಡ್. ನಾವು 3 ಜನ ಬ್ಯಾಚುಲರ್ಸ್ ಇದ್ದಾರೆ. ಇಬ್ಬರು ಬ್ಯಾಚುಲರ್ಸ್ ಇದ್ದಾರೆ, ಅವನಿಗೆ ಕೋಪ ಹಸಿವೆ ಆದಾಗ ಮಾತ್ರ ಕೋಪ ಬರ್ತದೆ, ಇಲ್ಲದಿದ್ರೆ ಅವನಿಗೆ ಹೊಟ್ಟೆ ಫುಲ್ ಇದ್ರೆ ಅವನು ತುಂಬಾ ಹ್ಯಾಪಿ ಪರ್ಸನ್. ಮತ್ತೆ ಆರ್ಡರ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿಯೇ, ಫುಡ್ಡಲ್ಲಿ ಕಮ್ಮಿ ಯಾವಾಗಲೂ ಆಗಲಿಲ್ಲ. ನನಗೆ ಫಸ್ಟ್ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಟೇಸ್ಟ್ ಕಲಿಸಿದ್ದೆ ಅವನು, ದಿನೇಶ್ ಪವನ ಪುತ್ತೂರಲ್ಲಿ. ಅದನ್ನು ನೋಡಿ ಈಗ ಅವ ಸಹ ಒಂದು ಹೆಜ್ಜೆ ಇಟ್ಟ. ನಮಗೆಲ್ಲ ಭಾರಿ ಖುಷಿ, ಯಾಕಂದರೆ ಅವ ಇರೋದು ಟಾಕ್ಸಿಕಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅದರಲ್ಲಿ ಇಡೀ ವರ್ಷ ಅವನಿಗೆ ಇದೇ ಕೆಲಸ, ರ್ಯಾಬಿಟ್ಗಳದ್ದು ಮೀಟಿಂಗ್ ನೋಡೋದು ಮತ್ತು ಮಾರ್ಕ್ ಮಾಡೋದು ಆಗಿದೆಯಾ ಇಲ್ವಾ ಅಂತ. ವಿಶ್ವಾಸಲ್ಲಿ ಒಂದು ಗುಣ ಅಂದರೆ ಎಲ್ಲರೊಟ್ಟಿಗೆ ಫ್ರೆಂಡ್ಲಿ ಆಗಿರ್ತಿದ್ದ. ಮತ್ತು ಯಾವ ಸಂದರ್ಭದಲ್ಲೂ ಅವನ ಹತ್ರ ಹೆಲ್ಪ್ ಕೇಳಿದರೆ ಅವನಲ್ಲಿ ಆ ಹೆಲ್ಪ್ ನಮಗೆ ಸಿಕ್ತಿತ್ತು. ಇವತ್ತಿನ ತನಕ ನಮಗೆ ಒಂಥರ ಸ್ವಿಸ್ ಬ್ಯಾಂಕ್ ಥರ ಇದ್ದು ಇವತ್ತು. ವಿಶ್ವಾಸ ಒಂದ್ಸಾರ ಹಾಕು ಮಾರೆ ಅಂದ್ರೆ ಅವನು ಇಮಿಡಿಯೇಟ್ ಬರ್ತಿತ್ತು. ಮುಂದೆ ಕೂಡ ಇದೇ ರೀತಿ ಇರುವಂತ ನಾವು ಕೇಳ್ಕೊಳ್ತೀವಿ ಗೆಳೆಯರಾಗಿ. ಸೊ ಅದರಿಂದ ನಿನ್ನ ಅಕ್ಷಯ ಪಾತ್ರೆ ಅನ್ನೋದು ಯಾವತ್ತೂ ಬರಿದಾಗಲೇ ಇರಲಿ, ಅದು ತುಂಬುತ್ತಾನೆ ಹೋಗಲಿ, ಅದು ಅನಂತದೆಡೆಗೆ ಸಾಗಲಿ ಅಂತ ಹೇಳ್ತೇನೆ. ಸೊ ಈಗ ಇವತ್ತು ಮದುವೆ, ಇನ್ನು ಪುಷ್ಪನನ್ನು ಮಲ್ಲಿಗೆ ಪುಷ್ಪ ಥರ ನೋಡಿದ್ದೆ, ಬಾಡದಾಗೆ ನೋಡಿದ್ದೆ. ಆ ಪುಷ್ಪ ನಿಂಗೆ
ತುಂಬಾ ಸುವಾಸನೆ ಭರಿತವಾದ, ಸಂಸಾರದಲ್ಲಿ ಸುವಾಸನೆ ಭರಿತವಾದ ಒಂದು ಆ ಫ್ರಾಗ್ರೆನ್ಸ್ ಹಾಗೆ ಇರ್ಲಿ ಲೈಫಲ್ಲಿ. I don't have any advice for you because I think you're going to be a great husband. So I would just wish you the best in life and just keep taking care of Pushpa the way you're taking care of everybody, but definitely more special attention to her. ಮತ್ತೆ ಇನ್ನೊಂದೇನೆಂದರೆ ಅವ ಎಲ್ಲರಿಗೆ ಒಂದು ಬೇಜಾರಾದಾಗ, ಕಷ್ಟದಲ್ಲಿ ಇದ್ದಾಗ ಅವನೊಂದು ಕೌನ್ಸಿಲ್ ಮಾಡೋದು ಅದೊಂದು ಭಾರಿ ಖುಷಿ ಅವನಿಗೆ. ಮಾತ್ರ ಈಗ ನಾನು ಅವನಿಗೆ ಹೇಳುವುದೇನೆಂದರೆ, ಇನ್ನು ಮದುವೆ ಆಯ್ತಲ್ಲ, ಇನ್ನು ನೀನು ಬೇರೆಯವರಿಗೆಲ್ಲ ಜಾಸ್ತಿ ಕೌನ್ಸಿಲ್ ಮಾಡ್ಲಿಕ್ಕೆ ಹೋಗ್ಬೇಡ, ಮನೆಯಲ್ಲಿ ಕೌನ್ಸಿಲಿಂಗ್ ಮಾಡು. ಮತ್ತೆ ನೀನು ಮದುವೆ ಆಗಿ ನಮಗೆ ಮಾತ್ರ ತುಂಬಾ ಖುಷಿ. ಒಂದು ಆ ಫೀಲಿಂಗ್ಸ್ ಉಂಟಲ್ಲ, ನೀನು ಮದುವೆ ಆಗೋದಂದ್ರೆ ಅದು ಒಂದು ನಾವು ಸೆಲೆಬ್ರೇಟ್ ಮಾಡ್ತೇವೆ, ಇನ್ನೂ ಮಾಡ್ತೇವೆ. ಕಣ್ಣೋಟಕ್ಕೂ ಕೈದೂರಕ್ಕೂ ನೀಂದು ಸನಿಹಾವಿದ್ದೆ ನನ್ನ ನೆರಳಂತೆ. ಕಣ್ಣೋಟಕ್ಕೂ ಕೈದೂರಕ್ಕೂ ನಾ ಸ್ವಪ್ನದಲ್ಲೇ ನಿತ್ಯ ನಿನ್ನ ಕಂಡಂತೆ. ಹಗಲೇ ನಾವಿರದೆ ಹಿಡಿಯೋಣ ಕೈಗಳನ. ಈ 100 ಜನ್ಮಗಳು ಅರಸುತ್ತ ವರ್ಣಗಳು, ಮಳೆಯ ಸವಿ ಸಮಯ, ಮೌನ ಒಲವು ಸರಸಮಯ. ನೀ ನನ್ನ ಎದುರಲ್ಲಿ ಮಿಂಚಂದೆ ಬಂದು ನಿಂದಾಗ. ಹೇ ವಿಶ್ವಾಸ್, ಹ್ಯಾಪಿ ಮ್ಯಾರಿಡ್ ಲೈಫ್.